ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ಐಐಟಿ, ನೀಟ್ ಮತ್ತು ಇಂಜಿನಿಯರಿಂಗ್ ಕನಸುಗಳಿಗೆ ರೆಕ್ಕೆ ನೀಡಲು ನಾಗರಬೆಟ್ಟದ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜು ಮುಂದಾಗಿದೆ. 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗಾಗಿ ಏಪ್ರಿಲ್ 3ರಂದು ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2026 ಬೃಹತ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಕ್ಸ್ಫರ್ಡ್ ಮಠ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಜ್ವಲ ಮಠ, ಕಳೆದ 3 ದಶಕಗಳಿಂದ ಬಿಜಿ ಮಠ ಗುರುಗಳ ಮಾರ್ಗದರ್ಶನದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ನಮ್ಮ ಸಂಸ್ಥೆಯು ಈ ಬಾರಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಬರೋಬ್ಬರಿ 60 ಲಕ್ಷ ರೂಪಾಯಿ ಮೌಲ್ಯದ ನಗದು ಬಹುಮಾನ ಹಾಗೂ ಶಿಷ್ಯವೇತನವನ್ನು ಘೋಷಿಸಿದೆ ಎಂದರು. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ವೈದ್ಯಕೀಯ, ತಾಂತ್ರಿಕ ಮತ್ತು ಪಶುವೈದ್ಯಕೀಯ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ವರ್ಷವು ನಮ್ಮ ಒಂದು ಆಕ್ಸ್ಫರ್ಡ್ ಮಠ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಎಂಬ ಒಂದು ಪರೀಕ್ಷೆಯನ್ನು ನಾವು ಆಯೋಜಿಸಿರ್ತೇವೆ. ಈ ಒಂದು ಪರೀಕ್ಷೆಯ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಒಂದು ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಆದ್ದರಿಂದ ಈ ಒಂದು ಸುವರ್ಣ ಅವಕಾಶವನ್ನು ಪ್ರತಿಯೊಂದು ವಿದ್ಯಾರ್ಥಿಯು ಅಂದ್ರೆ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಒಂದು ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಒಂದು ಕಾಲೇಜಲ್ಲಿ ಪ್ರವೇಶ ಪಡೆಯಲು ಅನುಕೂಲವಾಗಲೆಂದು ನಾವು ಈ ಪರೀಕ್ಷೆಯನ್ನು ಮಾಡುತ್ತಿದ್ದೇವೆ. ಈ ಪರೀಕ್ಷೆಯು ಇದೇ ಒಂದು ಏಪ್ರಿಲ್ ತಿಂಗಳು 3ನೇ ತಾರೀಕಿನ ನಡೆಯುತ್ತಿದೆ. ಅಂದ್ರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಮುಗಿದ ಮರುದಿನವೇ ಈ ಪರೀಕ್ಷೆಯು ಜರುಗುತ್ತಿದೆ. ಆದ್ದರಿಂದ ಒಂದು ಎಸ್ಎಲ್ಸಿ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಹಾಜರಾಗಿ ತಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಾವು ಪ್ರತಿ ವರ್ಷ ನಮ್ಮ ಒಂದು ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಸುಮಾರು ಪ್ರತಿ ವರ್ಷ ನಮ್ಮ ಒಂದು ಸಂಸ್ಥೆಯಲ್ಲಿ 10 ರಿಂದ 15 ವಿದ್ಯಾರ್ಥಿಗಳು ಪ್ರತಿ ವರ್ಷ ಮೆಡಿಕಲ್ ವಿಭಾಗಕ್ಕೆ ಆಯ್ಕೆ ಆಗ್ತಾರೆ. ಅದೇ ರೀತಿಯಾಗಿ ಇಂಜಿನಿಯರ್ ಆಗಿರ್ಬೋದು, ವೆಟನರಿ ಆಗಿರ್ಬೋದು, ಈ ರೀತಿಯಾಗಿ ಸುಮಾರು ಸಾಕಷ್ಟು ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಪ್ರಸ್ತುತ ವರ್ಷದಲ್ಲಿ ಅಂದ್ರೆ ಹಿಂದಿನ ವರ್ಷದಲ್ಲಿ ಆಯ್ಕೆಯಾಗಿದ್ದಾರೆ. ಅದರ ಹಿಂದಿನ ವರ್ಷದಲ್ಲಿ ಸುಮಾರು ಒಂದು 5 ವರ್ಷಗಳಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಒಂದು ಬಿಜಿ ಮಠ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಸಂಸ್ಥೆ ನಡೆಯುತ್ತಿದ್ದು, ಅವರ ಒಂದು ಆಶ್ರಯದಲ್ಲಿ ಸುಮಾರು ವಿದ್ಯಾರ್ಥಿಗಳು ಸುಮಾರು ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಎಂದು ಹೇಳಿಕೊಳ್ಳಲು ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ರಾಗುವ ಟಾಪ್ 5 ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಶಿಷ್ಯ ವೇತನದ ರೂಪದಲ್ಲಿ ಬೃಹತ್ ಮೊತ್ತವನ್ನು ಘೋಷಿಸಲಾಗಿದೆ. ಪ್ರಥಮ ಸ್ಥಾನ 2,80,000, 25,000 ನಗದು ಪ್ಲಸ್ 2.55 ಲಕ್ಷ ಶಿಷ್ಯ ವೇತನ. ದ್ವಿತೀಯ ಸ್ಥಾನ 2,75,000, 20,000 ರೂಪಾಯಿ ನಗದು ಪ್ಲಸ್ 2.55 ಲಕ್ಷ ಶಿಷ್ಯ ವೇತನ. ತೃತೀಯ ಸ್ಥಾನ 2,70,000, 15,000 ರೂಪಾಯಿ ನಗದು ಪ್ಲಸ್ 2.55 ಲಕ್ಷ ಶಿಷ್ಯ ವೇತನ. ನಾಲ್ಕನೇ ಸ್ಥಾನ 2,65,000, 10,000 ರೂಪಾಯಿ ನಗದು ಪ್ಲಸ್ 2.55 ಲಕ್ಷ ಶಿಷ್ಯ ವೇತನ. ಐದನೇ ಸ್ಥಾನ 2,60,000, 5,000 ರೂಪಾಯಿ ನಗದು ಪ್ಲಸ್ 2.55 ಲಕ್ಷ ಶಿಷ್ಯ ವೇತನ. ಮೊದಲ 5 ವಿಜೇತರಿಗೆ ಊಟ ಮತ್ತು ವಸತಿ ಸಹಿತ 2 ವರ್ಷಗಳ ಸಂಪೂರ್ಣ ಉಚಿತ ಶಿಕ್ಷಣ ಸಿಗಲಿದೆ. ಅಲ್ಲದೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗುವ ಒಟ್ಟು 20 ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಉಚಿತ ಶಿಕ್ಷಣದ ಸೌಲಭ್ಯವನ್ನು ನೀಡಲಾಗುತ್ತದೆ ಎಂದು ಪ್ರಾಚಾರ್ಯ ಇರ್ಫಾನ್ ಬಾಗವಾನ್ ತಿಳಿಸಿದರು. ಮೊದಲ 5 ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯು 2 ವರ್ಷದ ಊಟ, ವಸತಿ, ಶಿಕ್ಷಣಕ್ಕೆ ಬೇಕಾಗುವಂತಹ ಖರ್ಚಾಗುವಂತಹ ಒಂದು ಸಂಪೂರ್ಣ ವ್ಯವಸ್ಥೆ ನಮ್ಮ ಶಿಕ್ಷಣ ಸಂಸ್ಥೆ ಬರುತ್ತದೆ. ಹಾಗೆ ಇದನ್ನು ಹೊರತುಪಡಿಸಿ ಸುಮಾರು 20 ವಿದ್ಯಾರ್ಥಿಗಳು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿರ್ಬೇಕು. ಆ ಶಾಲೆಯಲ್ಲಿ ಅವರು ಓದುತ್ತಿರುವಂತಹ ಶಾಲೆಯಲ್ಲಿ ಅವರೇನಾದ್ರೂ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ರೆ, ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಾಗಿದ್ರೆ ಅಂತಹ 20 ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ದತ್ತು ಪಡೆದುಕೊಳ್ಳುತ್ತದೆ. ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಭರಿಸುವಂತಹ ಒಂದು 2 ವರ್ಷ ಶಿಕ್ಷಣ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಭರಿಸುವಂತ ಕೆಲಸ ಮಾಡ್ತದೆ. ಈ ಒಂದು ಪರೀಕ್ಷೆಯು ಸುಮಾರು 50 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಹಾಗೆ ವಿದ್ಯಾರ್ಥಿ ಏನಾದರೂ ತಪ್ಪು ಬರೆದ್ರೆ ಅದಕ್ಕೆ 1 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಸೊ ಇಲ್ಲಿ
50 ಪ್ರಶ್ನೆಗಳು ಒಳಗೊಂಡಿದ್ದು, ಪ್ರತಿಯೊಂದು ಪ್ರಶ್ನೆಯು 4 ಅಂಕಗಳಿಂದ ಕೂಡಿದ್ದು. ಸೊ ಪ್ರತಿಯೊಂದು ಪ್ರಶ್ನೆಗೆ ನಾವೇನಾದ್ರು ತಪ್ಪು ಉತ್ತರ ಬರೆದ್ರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಹಾಗೆ ಒಟ್ಟು 200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ, ಅದು OMR ಸಿಸ್ಟಮ್ ಪದ್ಧತಿ, OMR ಪ್ರಕಾರ. ಈ ಪರೀಕ್ಷೆಯು ಪ್ರಸ್ತುತ SSLC, CBSE ಹಾಗೂ ICSE ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ. ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಬರಬೇಕಾದ್ರೆ ಕಡ್ಡಾಯವಾಗಿ ತಮ್ಮ ಒಂದು ಹಾಲ್ ಟಿಕೆಟ್ ಮತ್ತು ID ಕಾರ್ಡ್ ಅನ್ನು ತರಲೇಬೇಕಾಗುತ್ತೆ. ಉಚಿತ ಸಾರಿಗೆ ಸೌಲಭ್ಯ. ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ಮುದ್ದೇಬಿಹಾಳ, ನಾಲತವಾಡ ಹಾಗೂ ನಾರಾಯಣಪುರ ಬಸ್ ಸ್ಟ್ಯಾಂಡ್ಗಳಿಂದ ಶಾಲಾ ವಾಹನದ ವ್ಯವಸ್ಥೆ ಮಾಡಲಾಗಿದೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕರೆತರುವ ಶಿಕ್ಷಕರು ಅಥವಾ ಪೋಷಕರ ವಾಹನ ವೆಚ್ಚವನ್ನು ಸಂಸ್ಥೆಯೇ ಭರಿಸಲಿದೆ ಎಂದು ಮುಖ್ಯ ಶಿಕ್ಷಕ ಹೀರೂ ನಾಯಕ್ ತಿಳಿಸಿದರು. ಪ್ರತಿಭೆ ಇದ್ದು ಆರ್ಥಿಕ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಸ್ಥೆ ವಿನಂತಿಸಿದೆ. ಮುದ್ದೇಬಿಹಾಳ, ನಾರಾಯಣಪುರ ಮತ್ತೆ ನಾಲತವಾಡ ಭಾಗದಿಂದ ಬರ್ತಕ್ಕಂಥ ಮಕ್ಕಳಿಗೆ ಆಯಾ ಊರಿನ ಬಸ್ ಸ್ಟಾಪ್ಗಳೇನಿದಾವೆ ಆ ಬಸ್ ಸ್ಟಾಪ್ಗಳ ಹತ್ರನೇ ನಮ್ಮ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್ ಅಥವಾ ಆಕ್ಸ್ಫರ್ಡ್ ಮರ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಒಂದು ವಾಹನಗಳು, ನಮ್ಮ ಹಳದಿ ಬಸ್ಗಳು ಇರ್ತವೆ. ಆ ಬಸ್ಗಳಲ್ಲಿ ನಾವು ಫ್ರೀಯಾಗಿ ಕರ್ಕೊಂಡು ಬರ್ತಾ ಇದೀವಿ. 10-15 ಮಕ್ಕಳು ಒಂದೊಂದು ಟೀಮ್ ಆಗಿ ಒಂದೊಂದು ಕಡೆಯಿಂದ ದೂರದ ಊರುಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಬರುವ ಬಸ್ಸಿನ ಅನುಕೂಲದ ಒಂದು ವ್ಯವಸ್ಥೆಯನ್ನು ನಾವು ವಿಶೇಷವಾಗಿ ಮುದ್ದೇಬಿಹಾಳದಿಂದ ಹಾಗೇನೆ ನಾಲತವಾಡ, ನಾರಾಯಣಪುರ ಭಾಗದಿಂದ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮ ಸಂಸ್ಥೆಯ ಬಸ್ಸುಗಳು ಬಂದು ಕರೆದುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದ್ರ ಜೊತೆಗೆ ದೂರದ ಊರುಗಳಿಂದ ಅನೇಕ ಮಕ್ಕಳು ಬರ್ತಕ್ಕಂಥ ನಿರೀಕ್ಷೆ ನಮ್ಗೆ ಪ್ರತಿ ವರ್ಷ ಇರೋದ್ರಿಂದ ಈ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಿರೀಕ್ಷೆ ಇದೆ. ಬರ್ತಕ್ಕಂಥ ಆ ಮಕ್ಕಳಿಗೂ ಸಹ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಬದಿಯ ಬಸ್ ಚಾರ್ಜ್ ಅನ್ನ ಕೊಡ್ತಕ್ಕಂಥದ್ದನ್ನ ಪ್ರತಿ ವರ್ಷ ನಮ್ಮ ಸಂಸ್ಥೆ ಈ ಪರೀಕ್ಷೆಗಾಗಿ ಮಾಡ್ತಾ ಇದೆ. ಅದರಂತೆ ಈ ವರ್ಷನೂ ಮುಂದುವರಿಸ್ತಾ ವಿಶೇಷವಾಗಿ ಸಿಂಗಲ್ ಆಗಿ ಬಂದ್ರೆ ಬಸ್ ಫೇರ್ ಅನ್ನ ಒಂದ್ ಸೈಡ್ ಆಗಿ ಕೊಡ್ತೀವಿ. ಒಂದು 15-20 ಮಕ್ಕಳು ಯಾವ್ದಾದ್ರು ಟ್ರಾವೆಲ್ಸ್ ಟ್ರ್ಯಾಕ್ಸ್ ಅನ್ನು ಮಾಡ್ಕೊಂಡು ಬಂದಿದ್ದೆ ಆದ ಪಕ್ಷದಲ್ಲಿ, ಅದು ಯಾವುದೇ ಊರಿನಿಂದ ಬಂದಿರಲಿ, ಅವರಿಗೆ ನಾವು ಸಂಪೂರ್ಣ ಅದರ ಗಾಡಿಯ ಸಂಪೂರ್ಣ ಅವ್ರೇನ್ ವಾಹನ ತಂದಿರ್ತಾರೆ ಅದರ ಸಂಪೂರ್ಣ ಫೀ ಅನ್ನ ನಮ್ಮ ಸಂಸ್ಥೆ ಅವತ್ತು ಈ ಪರೀಕ್ಷೆ ಆಗಿ ಎಕ್ಸಾಮ್ ಮುಗ್ದಾದ ಮೇಲೆ ರಿಸಲ್ಟ್ ಆಗಿ ಬಹುಮಾನವನ್ನ ವಿತರಣೆ ಮಾಡಿದ ನಂತರ ಪ್ರತಿ ವಾಹನಗಳಿಗೆ ಅವರಿಗೆ ಬಸ್ ಚಾರ್ಜ್ ಅನ್ನ ನಾವು ಅವ್ರ ಬಾಡಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ.